12 ಗಂಟೆ 87 ಹಾಡು, ಸತತ ಸಂಗೀತ ಸ್ವರ. ಉಸಿರಲ್ಲಿ ದಾಖಲೆ ಬರೆದ ಗಾಯಕಿ ಮಾನಸ ಹೊಳ್ಳ. ಹೆಸರು ಬರೆದ ಹಾಳೆಯ ಗೆಳೆಯ ನೀನೇ ಆಗಲಿ, ಹರಕೆ ಮಾಡಿ ಕೇಳುವೆ ಉಸಿರ ಜೊತೆಗೆ ಹೋಗಲಿ, ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ. ಹಾಡು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಖುಷಿಯಾಗ್ಲಿ ದುಃಖವಾಗ್ಲಿ ಸಂಗೀತವೇ ಮದ್ದು. ಬಸ್ಸು ಮೆಟ್ರೋ ಎಲ್ಲೇ ಇದ್ರೂ ಕಿವಿಗೆ ಇಯರ್ ಫೋನ್ ಹಾಕೊಂಡು ಸಾಂಗ್ ಕೇಳುವುದೇ ಒಂದು ಖುಷಿ. ಸಾಂಗ್ ಎಲ್ಲರೂ ಕೇಳ್ತಾರೆ, ಆದ್ರೆ ಅದನ್ನ ಹಾಡೋದು ಅಷ್ಟು ಸುಲಭವಲ್ಲ. ಅದರಲ್ಲೂ ನಿರಂತರವಾಗಿ ಹಾಡು ಹೇಳೋದು ಅಂದ್ರೆ ತಮಾಷೆಯಲ್ಲ. ಆದ್ರೆ ಇಲ್ಲೊಬ್ಬ ಸಂಗೀತಗಾರ್ತಿ ಸಂಗೀತ ಕ್ಷೇತ್ರದಲ್ಲೇ ಹೊಸ ದಾಖಲೆಯೊಂದನ್ನ ನಿರ್ಮಿಸಿದ್ದಾರೆ. ಅವರು ಬೇರಾರುವಲ್ಲ, ಮಾನಸ ಹೊಳ್ಳ. ಸತತ 12 ಗಂಟೆಗಳ ಕಾಲ 87 ಹಾಡುಗಳನ್ನ ಹಾಡಿರುವ ಮೂಲಕ ಎಲ್ಲರ ಮನ ಗೆದ್ದಿದ್ದಾರೆ ನಮ್ಮ ಕನ್ನಡತಿ ಮಾನಸ ಹೊಳ್ಳ. ಈಗ ಸಂಗೀತ ಅಂದ್ರೆ ನೆನಪಾಗೋದು ಪಾಪ್ ಸಾಂಗ್ಸ್, ರ್ಯಾಪ್ ಸಾಂಗ್ಸ್. ಆದ್ರೆ ಹಾಡಿಗೆ ಭಾವನೆ ಇದೆ ಅಂತ ಎಲ್ಲರಿಗೂ ತೋರಿಸಿದ್ದು ಮಾತ್ರ ಲೆಜೆಂಡರಿ ಗಾಯಕಿ ಎಸ್ ಜಾನಕಿ ಅವರು. ಅವರ ಹಾಡು ಕೇಳಿದ್ರೆ ಎಂಥವರ ಮನ ಕರಗೋದಂತೂ ಗ್ಯಾರಂಟಿ. ವಿಶೇಷ ಏನು ಅಂದ್ರೆ ಗಾಯಕಿ ಮಾನಸ ಹೊಳ್ಳ ಅವರು 12 ಗಂಟೆಗಳ ಕಾಲ ನಿರಂತರವಾಗಿ ಲೆಜೆಂಡರಿ ಎಸ್ ಜಾನಕಿ ಅವರು ಹಾಡಿರುವ 87 ಜನಪ್ರಿಯ ಹಾಡುಗಳನ್ನ ಒಂದೇ ವೇದಿಕೆಯಲ್ಲಿ ಹಾಡಿದ್ದಾರೆ. ಇನ್ನು ಈ ಸಂಗೀತ ಮಹಾಸಂಗಮ ಕೋಣನಕುಂಟೆಯ ಪ್ರೆಸ್ಟೀಜ್ ಖೋಡೆ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ನಲ್ಲಿ ನಡೆದ ಮಾನಸಗಾನ ಜಾನಕಿ ಧ್ಯಾನ ಸಂಗೀತ ಕಾರ್ಯಕ್ರಮವನ್ನ ವಿನಯ್ ಗುರೂಜಿ, ಹೇಮಾ ಪ್ರಸಾದ್, ಸ್ಟೀಫನ್ ಪ್ರಯಾಗ್, ವಕೀಲ ನಾರಾಯಣ್ ಸ್ವಾಮಿ ಅವರು ಉದ್ಘಾಟಿಸಿದ್ರು. ವೇದಿಕೆಯಲ್ಲಿ ತಬಲಾ ವಾದಕ ವೇಣುಗೋಪಾಲ್ ರಾಜ್ ಅವರ ನೇತೃತ್ವದ 25 ಸಂಗೀತಗಾರರ ಜೊತೆ ಎಸ್ ಜಾನಕಿಯವರು ಹಾಡಿದ 87 ಜನಪ್ರಿಯ ಗೀತೆಗಳನ್ನ ದಣಿವಿಲ್ಲದೆ ಹಾಡುವ ಮೂಲಕ ಲೈವ್ ಪರ್ಫಾರ್ಮೆನ್ಸ್ ನೀಡಿ ನೆರೆದಿದ್ದ ಪ್ರೇಕ್ಷಕರನ್ನ ಮತ್ತು ಗಣ್ಯ ವ್ಯಕ್ತಿಗಳನ್ನ ಬೆರಗುಗೊಳಿಸಿದ್ರು. ವಿ ನಾಗೇಂದ್ರ ಪ್ರಸಾದ್, ವಿ ಮನೋಹರ್, ಚಂದ್ರಿಕಾ ಗುರುರಾಜ್ ರಂತಹ ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಲೆಜೆಂಡರಿ ಎಸ್ ಜಾನಕಿಯವರ ಹಾಡುಗಳ ಕಲರವ. ಉಸಿರಲ್ಲಿ ಮಡಿಲಲ್ಲಿ ಮಗುವಾದೆ, ಉಸಿರಲ್ಲಿ ಮಾನಸ ಹೊಳ್ಳಗೆ ದೇಶದೆಲ್ಲೆಡೆ ಪ್ರಶಂಸೆಗಳ ಸುರಿಮಳೆ. ಉಸಿರಲ್ಲಿ ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ. ಜೀವ ಪಡೆಯುತ್ತೀರಿ ಪ್ರತಿಬಿಂಬ ಪ್ರೇಮದ ಉಳಿಯುತ್ತಿದೆ ನಿನ್ನ ಸ್ನೇಹದಿಂದ. ಹಲವು ದಶಕಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಇವರಿಗೆ ಇನ್ನೂ ಏನನ್ನಾದರೂ ಸಾಧಿಸಬೇಕೆಂಬ ಹಂಬಲ ಮತ್ತು ತವಕ. ಈ ಹಾದಿಯಲ್ಲಿ ಮೂಡಿಬಂದ ಕಾರ್ಯಕ್ರಮವೇ ಮಾನಸ ಗಾನ ಜಾನಕಿ ಧ್ಯಾನ. ಮೊದಲಿನಿಂದಲೂ ಸಂಗೀತ ಆರಾಧಕಿಯಾದ ಇವರಿಗೆ ಹಾಡುವುದೆಂದರೆ ಪಂಚಪ್ರಾಣ. ಅದೇ ಕಾರಣದಿಂದ ಸತತವಾಗಿ 12 ಗಂಟೆಗಳ ಕಾಲ ದಣಿವಿಲ್ಲದೆ ಹಾಡಿದ್ದಾರೆ. ಈ ಮೂಲಕ ಸಂಗೀತ ಕ್ಷೇತ್ರದಲ್ಲಿ ನೂತನ ದಾಖಲೆಯನ್ನ ಬರೆದಿದ್ದಾರೆ. ಬೆಳಗ್ಗೆ 9:30ಕ್ಕೆ ಪ್ರಾರಂಭವಾದ ಈ ಕಾರ್ಯಕ್ರಮ 3 ಹಂತಗಳಲ್ಲಿ ರಾತ್ರಿ 10:30ರವರೆಗೂ ನಡೆಯಿತು. 3,000 ಜನರ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾನಸ ಹೊಳ್ಳ ಅವರ ಜೊತೆ ಗಾಯಕರಾದ ರಾಜೇಶ್ ಕೃಷ್ಣನ್, ಹೇಮಂತ್, ಅಜಯ್ ವಾರಿಯರ್, ಶ್ರೀನಿವಾಸ್, ರಮೋ, ಮೋಹನ್ ಕೃಷ್ಣ, ಉದಯ್ ಅಂಕೋಲಾ, ಚಿನ್ಮಯ್ ಅತ್ರೇಯ, ವಿಹಾನ್ ಆರ್ಯ, ಸಂತೋಷ್ ದೇವ್, ದಾಮೋದರ್ ನಾಯಕ್, ಕುಮಾರ್ ಗಂಗೋತ್ರಿ ಹಾಗೂ ಇನ್ನಿತರೆ ಹಲವು ಗಾಯಕರು ಇವುಗಳ ಗೀತೆಗಳನ್ನ ಹಾಡಿದ್ರು. ವೇದಿಕೆಯಲ್ಲಿ ಮುಂಬೈನಿಂದ ಬಂದ ಡ್ರಮ್ ವಾದಕ ಶಿವಮಣಿಯವರು 20 ನಿಮಿಷಗಳ ಕಾಲ ಡ್ರಮ್ ನುಡಿಸಿದ್ರು. ಜಾನಕಿಯವರು ಹಾಡಿದ ಹೇಮಾವತಿ ಚಿತ್ರದ ಶಿವ ಶಿವ ಎನ್ನದ ಹಾಡನ್ನ ಸರಾಗವಾಗಿ ಹಾಡುವ ಮೂಲಕ ಪ್ರೇಕ್ಷಕರನ್ನ ಮತ್ತು ಗಣ್ಯರನ್ನ ಮಂತ್ರಮುಗ್ಧರನ್ನಾಗಿಸಿದ್ರು. ಈ ಹಾಡಿಗೆ ಪ್ರತಿಯೊಬ್ಬರು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಸಂತೋಷ ವ್ಯಕ್ತಪಡಿಸಿದ್ರು. ಮಾನಸ ಹೊಳ್ಳ ಅವರು ಕೋಗಿಲೆ ಕಂಠದ ಗಾಯಕಿಯಾಗಿದ್ದು 500ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ. ಅದರ ಜೊತೆಗೆ 10 ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶಕಿಯಾಗಿಯೂ ಕೆಲಸ ಮಾಡಿದ್ದಾರೆ.
ಇನ್ನು ಈ ಗಾಯಕಿಯ ಸಂಗೀತ ಸಾಧನೆಗೆ ದೇಶದೆಲ್ಲೆಡೆ ಪ್ರಶಂಸೆಗಳ ಸಾಗರವೇ ಹರಿದು ಬಂದಿದೆ.